ನಮ್ಮಪ್ಪನ ಲೀಡ್ ಮೀರಿಸ್ತಾನೆ ನನ್ನ ಮಗ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆ ಇದು. ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ಲೀಡ್ ಏನಿತ್ತೋ ಅದನ್ನು ಸಹಿತ ಸಮರ್ಥ ಶಾಮನೂರು ಮೀರಿಸ್ತಾರೆ. ದಾವಣಗೆರೆಯಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆ, ನಮ್ದೆಲ್ಲ ಓಪನ್, ಒಳಗೆ ಹೋಗಿ ವ್ಯವಹಾರ ಮಾಡಲ್ಲ, ಪ್ರತಿಯೊಂದು ಸಮಾಜ ನಮ್ಮನ್ನ ಕೈ ಹಿಡಿದಿದೆ, ಮುಸ್ಲಿಮರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದಾರೆ, ಈ ಹಿಂದಿನ ಎಲೆಕ್ಷನ್ಗಳೇ ಭಾರಿ ಬಿಗಿಯಾಗಿ ನಡೆದಿತ್ತು, ಆದ್ರೆ ಈ ಚುನಾವಣೆಯಲ್ಲಿ ಆ ರೀತಿ ಕಾಣುತ್ತಿಲ್ಲ, ಶಾಮನೂರು ಲೀಡ್ನ ಸಮರ್ಥ ಮೀರಿಸಬಹುದು, ಬಂದ್ರೆ ದೊಡ್ಡ ಮಟ್ಟದಲ್ಲಿ ಲೀಡ್ ಬರುತ್ತದೆ, ಇಲ್ಲದಿದ್ರೆ ಸಣ್ಣ ಪುಟ್ಟ ಲೀಡ್ನಲ್ಲಿ ಗೆಲ್ಲಬಹುದು, ಗೆಲ್ಲುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ಮಲ್ಲಿಕಾರ್ಜುನ್. ಕಾಂಗ್ರೆಸ್ ಗೆಲುವು ಖಚಿತ, ಸಮರ್ಥ ಗೆಲ್ಲುತ್ತಾರೆ. ನಮ್ಮಪ್ಪನ ಲೀಡ್ ಏನಿತ್ತೋ ಎಸ್ ಮಲ್ಲಿಕಾರ್ಜುನ್ ಹೇಳಿರುವಂಥದ್ದು. ಶಾಮನೂರು ಶಿವಶಂಕರಪ್ಪ ಅವರು ಯಾವ ಲೀಡ್ನಲ್ಲಿ ಗೆದ್ದು ಬಂದರು, 20,000 ಮತಗಳ ಅಂತರದಿಂದ ಗೆಲ್ತಾರೆ. ವಿಧಾನಸಭಾ ಎಲೆಕ್ಷನಲ್ಲಿ 2023ರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು 20,000 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. ಅಜಯ್ ಕುಮಾರ್ ಅವರ ವಿರುದ್ಧ ಆ ಲೀಡನ್ನ ಮೀರಿಸ್ತಾರೆ. ಎಸ್ ಮಲ್ಲಿಕಾರ್ಜುನ್ ಹೇಳ್ತಾ ಇರುವಂತದ್ದು, ಸಮರ್ಥ ಆ ಲೀಡನ್ನ ಮೀರಿ ಗೆದ್ದು ಬರ್ತಾನೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಮಾತು, ಈ ಬಾರಿ ಅಷ್ಟು ರೀತಿಯಾದಂಥ ಗೊಂದಲ ಇರಲಿಲ್ಲ ಅನ್ನುವಂಥದ್ದು ಸಹಿತ ಹೇಳಿರುವಂಥದ್ದು. ಈ ಚುನಾವಣೆಯಲ್ಲಿ ನನಗೇನ ನಮ್ಮ ಪ್ರತಿಯೊಂದು ಸಮಾಜದವರು ನಮಗೆ ಕೈ ಹಿಡಿದ್ರು. ಅದರಾಗ ಮುಸಲ್ಮಾನ್ ಬಂಧುಗಳು ಹೆಚ್ಚಿನ ರೀತಿಯಿಂದ ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಹಿಂದೆ ನಮ್ಮ ವಕೀಲರಾದಂಥ ಅತಾವುಲ್ಲಾ ಖಾನ್ ಅವರು ನಿಂತಿದ್ರು 94 ಅವಾಗ 1300 ಗೆದ್ದಿದ್ರು. ಅವಾಗ ಯಾರು BJPಯಿಂದ ಶಂಕರನಾರಾಯಣ ನಿಂತಿದ್ರು. ಅವಾಗಿನಷ್ಟು ಟ್ರೈಟು ನಾನೇ ನೋಡಿದೆ. ಆಮೇಲೆ ಸೈಫುಲ್ಲಾ ಸಾಹೇಬ್ ನಿಂತಿದ್ರು. ಅವಾಗ ಅವರು 26,000 ಎಷ್ಟು ತಗೊಂಡಿದ್ರು 2013ರಲ್ಲಿ. ನನಗೇನಾದ್ರು ರಿಪೀಟ್ ಆಗ್ಬೋದು ಅನಿಸುತ್ತೆ. 2013 ಚುನಾವಣೆ ಮತ್ತೆ ರಿಪೀಟ್ ಆಗ್ಬೋದು. ಮತ್ತು ಇನ್ನೂ ಹೆಚ್ಚಿಗೆ ನಮ್ಮ ತಂದೆಯವ್ರದ್ದು ಲೀಡ್ನ ಇವರು ಮೀರಿಸ್ಬೋದು ಅಂತ ಅನಿಸುತ್ತೆ ನನಗೆ. ಲೀಡ್ ಬಂದರೆ ಒಳ್ಳೆ ಲೀಡ್ ಬರ್ತದೆ, ಬರಲಿಲ್ಲ ಅಂದ್ರೆ ಸ್ವಲ್ಪ ಅಂತರದಲ್ಲಿ ಕಮ್ಮಿ ಆಗುತ್ತೆ. ಬಟ್ ಗೆಲ್ಲಕ್ಕೆ ಏನೋ ತೊಂದರೆ ಇಲ್ಲ ಅನಿಸುತ್ತೆ. 16ನೇ ಚುನಾವಣೆ. ಈ ಚುನಾವಣೆಯಲ್ಲಿ ನನಗೇನ ನಮ್ಮ ಪ್ರತಿಯೊಂದು ಸಮಾಜದವರು ನಮಗೆ ಕೈ ಹಿಡಿದ್ರು. ಅದರಾಗ ಮುಸಲ್ಮಾನ್ ಬಂಧುಗಳು ಹೆಚ್ಚಿನ ರೀತಿಯಿಂದ ನಮಗೆ ಸಹಕಾರವನ್ನು ಮಾಡಿದ್ದಾರೆ. ಹಿಂದೆ ನಮ್ಮ ವಕೀಲರಾದಂಥ ಅತಾವುಲ್ಲಾ ಖಾನ್ ಅವರು ನಿಂತಿದ್ರು 94ರಲ್ಲಿ. ಅವಾಗ 1300 ಗೆದ್ದಿದ್ರು. ಅವಾಗ ಯಾರು BJPಯಿಂದ ಶಂಕರನಾರಾಯಣ ನಿಂತಿದ್ರು. ಅವಾಗಿನಷ್ಟು ಟ್ರೈಟು ನಾನೇ ನೋಡಿದೆ. ಆಮೇಲೆ ಸೈಫುಲ್ಲಾ ಸಾಹೇಬ್ ನಿಂತಿದ್ರು. ಅವಾಗ ಅವರು 26,000 ಎಷ್ಟು ತಗೊಂಡಿದ್ರು 2013ರಲ್ಲಿ. ನನಗೇನಾದ್ರು ರಿಪೀಟ್ ಆಗ್ಬೋದು ಅನಿಸುತ್ತೆ. 2013 ಚುನಾವಣೆ ಮತ್ತೆ ರಿಪೀಟ್ ಆಗ್ಬೋದು. ಮತ್ತು ಇನ್ನೂ ಹೆಚ್ಚಿಗೆ ನಮ್ಮ ತಂದೆಯವ್ರದ್ದು ಲೀಡ್ನ ಇವರು ಮೀರಿಸ್ಬೋದು ಅಂತ ಅನಿಸುತ್ತೆ ನನಗೆ. ಲೀಡ್ ಬಂದರೆ ಒಳ್ಳೆ ಲೀಡ್ ಬರ್ತದೆ, ಬರಲಿಲ್ಲ ಅಂದ್ರೆ ಸ್ವಲ್ಪ ಅಂತರದಲ್ಲಿ ಕಮ್ಮಿ ಆಗುತ್ತೆ. ಬಟ್ ಗೆಲ್ಲಕ್ಕೆ ಏನೋ ತೊಂದರೆ ಇಲ್ಲ ಅನಿಸುತ್ತೆ.